ಗ್ರಾಮದಲ್ಲಿ ಗ್ರಾಮ ದೇವತೆ ರಾಮಮ್ಮನ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಲೋಕಾರ್ಪಣೆ, ಮೂರ್ತಿ ಪ್ರತಿಷ್ಠಾಪನೆ, ಕಲ್ತಾವನ ಎಲ್ಲ ಕಾರ್ಯಕ್ರಮಗಳ ಅತ್ಯಂತ ವೈಭವಪೂರ್ವಕವಾಗಿ ಕಳೆದ 8 ದಿವಸದಿಂದ ನಡೀತಾ ಬಂದಿದೆ. 8ನೇ ದಿವಸದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಹಾವೇರಿಯ ಹುಕ್ಕೇರಿ ಮಠದ ಪರಮ ಪೂಜ್ಯರಾದಂಥ ಶ್ರೀ ಸದಾಶಿವ ಮಹಾಸ್ವಾಮಿಗಳ ಪಾದವನ್ನು ನಮಸ್ಕರಿಸಿ, ಅದೇ ರೀತಿ ಕೂಡಲದ ಪರಮ ಪೂಜ್ಯರಾದಂಥ ಗುರು ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದವನ್ನು ನಮಸ್ಕರಿಸಿ ಮತ್ತು ಗುಬ್ಬಿಯ ನಂಜುಂಡ ಪಂಡಿತಾರಾಧ್ಯ ಸ್ವಾಮೀಜಿಯವರ ನಮಸ್ಕರಿಸಿ, ಅನ್ನದಾನೇಶ್ವರ ಸ್ವಾಮೀಜಿಯವರ ನಮಸ್ಕರಿಸಿ, ಎತ್ತಿ ಮುಗಿರುವಂಥ ಎಲ್ಲ ಗಣ್ಯರೇ, ಪ್ರಭಾಕ ನಿಖಿಲ್ಗೌಡರವರೇ, ರಾಜು ಅವರೇ, ರುದ್ರಪ್ಪನವರೇ ಮತ್ತು ಇತರ ಎಲ್ಲ ಗಣ್ಯರೇ, ಈಗ ನಡೆದಿರುವಂಥ ಅಪಾರ ಸಂಖ್ಯೆಯಲ್ಲಿ ನಡೆದಿರುವಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮರು, ಭಾಳ ಸಂತೋಷ ಆಗ್ತದೆ ನನಗೆ. ಈ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇದೆ. ತಾಯಂದ್ರೆ ಇಷ್ಟು ದೊಡ್ಡ ಸಂಖ್ಯೆ ಅಂತ ಅವರ ಸೇರಿದೆ. ಎಲ್ಲಿ ಭಕ್ತಿ ಇದೆ ಅಲ್ಲಿ ಮಾತ್ರ ತಾಯಿಯರು ಇರ್ತಾರೆ. ಹೀಗಾಗಿ ಭಕ್ತಿ ಸ್ವರೂಪಿಣಿ ನಮ್ಮ ಭಾರತದ ತಾಯಿ. ರಾಮಮ್ಮನ ದೇವಸ್ಥಾನ ಮಾಡಬೇಕಂತ ಹೇಳಿ ನಾವು ಪಣ ಕೊಡ್ತೀವಿ. ನೀವೇನು ಬಿಡಿ, ಒಂದು ದೇವಸ್ಥಾನ ಆಗಲಿ ಇನ್ನೊಂದು ಪಣನ ತೊಡೋರು ನೀವು ಅಷ್ಟೇನಿಲ್ಲ. ಹೀಗಾಗಿ ಈ ಊರಾಗ ಎಲ್ಲ ದೇವಸ್ಥಾನಗಳು ಮುಗಿದು ಈಗ ಹೊಸದು ಹುಡುಕ್ತಾರೆ, ಹೊಸದು ಹುಡುಕ್ತಾರ. ಊರಾಗ ಇಲ್ಲಿಲ್ಲ ಅಂದರೆ ಸೀಮಿ ದೇವರು ಹುಡುಕ್ತಾರೆ, ಹೀಗಾಗಿ ದೇವ್ರು ಇರ್ತಾರ ಅವರು ಹುಡುಕ್ತಾರೆ. ಮಾಡಿ ಈ ಊರಿನಲ್ಲಿ ಜನ ಭಾಳ ದೈವ ಭಕ್ತರು ಇರೋದ್ರಿಂದ ಎಲ್ಲ ದೇವಸ್ಥಾನ ಮುಗಿದು ಎಲ್ಲ ದೇವಸ್ಥಾನದ ಬಗ್ಗೆ ಅದೇ ಶ್ರದ್ಧೆ, ಅದೇ ಭಾವನೆ. ಹೀಗಾಗಿ ಈ ಊರಲ್ಲಿ ಮಾರುತಿ ದೇವಸ್ಥಾನ, ಪರಮೇಶ್ವರ ದೇವಸ್ಥಾನ, ಈಗ ರಾಮಮ್ಮನ ದೇವಸ್ಥಾನ, ಇವತ್ತೇ ಎಷ್ಟು ದೇವಸ್ಥಾನ ನನಗೆ ಗೊತ್ತಿಲ್ಲ. ಮಾಯಮ್ಮ ದೇವಸ್ಥಾನ, ಒಟ್ಟಾರೆ ಎಲ್ಲ ದೇವಸ್ಥಾನಗಳು ಊರಲ್ಲಿ ನೀವು ಹೊರಗೆ ಬಿಡಬೇಕು. ಇವತ್ತಿನ ದಿನಮಾನಗಳಲ್ಲಿ ಧರ್ಮ ಜಾಗರಣೆ ಆಗುವಂಥದ್ದು ಬಹಳ ಅವಶ್ಯಕತೆ ಇದೆ. ಧರ್ಮ ಜಾಗೃತಿ ಬಹಳ ಮುಖ್ಯ. ನಮ್ಮ ಬದುಕು ಧರ್ಮದಿಂದ ನಡೀಬೇಕು. ಧರ್ಮ ಅಂದರೆ ಜಾತಿ ಅಲ್ಲ, ನ್ಯಾಯ, ನೀತಿ, ಧರ್ಮ ಈ ಮೂರು ಮನುಷ್ಯನಿಗೆ ಅತ್ಯಂತ ಅವಶ್ಯಕತೆ ಇರುವಂಥ ಗುಣಧರ್ಮ. ಹೀಗಾಗಿ ಇವತ್ತು ಧರ್ಮದಿಂದ ನಡಿಬೇಕಾದರೆ ಧರ್ಮದ ಜಾಗೃತಿ ಬಹಳ ಮುಖ್ಯ. ನಮ್ಮ ಜನರಿಗೆ ದೈವದಿಂದ ಧರ್ಮ, ಹೀಗಾಗಿ ದೇವಸ್ಥಾನಗಳು ಬಹಳ ಮುಖ್ಯ. ದೇವಸ್ಥಾನದ ಶಕ್ತಿ ಹೆಂಗೆ ಬರ್ತದೆ ಅಂತಂದ್ರೆ ಭಕ್ತರ ನಂಬಿಕೆಯಿಂದ ಶಕ್ತಿ ಬರ್ತದೆ. ಎದರಲ್ಲಿ ಭಕ್ತರು ನಂಬ್ತಾರೆ ಅದು ಶಕ್ತಿ ಬರ್ತದೆ. ಆದ್ದರಿಂದ ಇವತ್ತು ಎಲ್ಲ ದೇವರ ಕೃಪಾ ಆಶೀರ್ವಾದ ನಿಮ್ಮ ನಂಬಿಕೆಯಿಂದ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಕೃಪಾಶೀರ್ವಾದದಿಂದ ನಿಮಗೆ ದೈವನ ಒಂದು ಅನುಗ್ರಹದಿಂದ ಈ ಊರಿಗೆ ಭಾಳ ದೊಡ್ಡ ಒಂದು ಒಳ್ಳೆಯದಾಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಊರಿನಲ್ಲಿ ರೈತರಿದ್ದಾರೆ, ಸಹಾಯಕ ಯೋಗಿಗಳಿದ್ದಾರೆ, ಅತ್ಯಂತ ಶ್ರಮಜೀವಿಗಳಿದ್ದಾರೆ, ಪ್ರಗತಿಪರ ಚಿಂತನೆ ಇರುವಂಥ ಯುವಕರಿದ್ದಾರೆ. ಸ್ತ್ರೀ ಶಕ್ತಿಯು ಕೂಡ ಬಹಳಷ್ಟು ಗಟ್ಟಿಯಾಗಿದೆ. ಹೀಗಿರುವಾಗ ತಾವೆಲ್ಲರೂ ಒಗ್ಗಟ್ಟಾಗಿ ಬರುವಂಥ ದಿನಗಳಲ್ಲಿ ನಿಮ್ಮ ಕೃಷಿಯನ್ನು ನೀವು ಇನ್ನಷ್ಟು ಅಭಿವೃದ್ಧಿಪಡಿಸ್ಕೋಬೇಕು. ನಿಮ್ಮ ಆದಾಯ ಎಲ್ಲ ಕೃಷಿ ಮೇಲೆ ನಿಂತಿದೆ.
ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಿದ್ದೆ. ರೈತರ ಮಕ್ಕಳು ದುಡ್ಡಿಂದ ಶಾಲೆ ಕಲಿಯೋದು ನಿಲ್ಲಿಸಬಾರ್ದು ಅನ್ನೋಂಥ ಕಾರಣಕ್ಕಾಗಿ ವಿದ್ಯಾನಿಧಿಯನ್ನು ಮಾಡಿದೆ. ಅದರ ಉಪಯೋಗ ಸುಮಾರು 11 ಲಕ್ಷ ಜನ ರೈತರ ಮಕ್ಕಳಿಗೆ ಆಗಿದೆ. ಆದರೆ ಅದು 8ನೇ ತರದಿಂದ ಹಿಡಿದು PG ವರೆಗೂ, ಡಿಗ್ರಿ ಮುಗಿಸಿ PG ವರೆಗೂ ನಿಮ್ಮ ವಿದ್ಯಾರ್ಥಿ ವೇತನ ಬರ್ತಿತ್ತು. ಈಗ ಅದು ನಿಂತಿದೆ. ಏನು ತಲೆ ಕೆಡಿಸ್ಕೋಬೇಡ್ರಿ. ಇನ್ನು 2 ವರ್ಷಕ್ಕೆ ಮತ್ತೆ ಪ್ರಾರಂಭ ಆಗುತ್ತೆ. ಇನ್ನು 2 ವರ್ಷಕ್ಕೆ ಹೆಂಗದಕ್ಕೆ ಪ್ರಾರಂಭ, ಹೆಂಗದಕ್ಕೆ ಅದು ಒಂದು ಸರ್ಕಾರ ಬರ್ತೈತಿ. ಆ ಸರ್ಕಾರ ರೈತರ ಪರವಾಗಿರ್ತದೆ, ಅದು ನಿಮ್ಮ ಸರ್ಕಾರ ಇರ್ತದೆ. ಈ ವ್ಯವಸ್ಥೆ ಬದಲಾವಣೆಯಾಗಿ ರೈತರ ಸರ್ಕಾರ ಬಂದಾಗ ಮತ್ತೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಬರ್ತದೆ, ರೈತರ ಡೀಸೆಲ್ ಸಬ್ಸಿಡಿ ಸಿಗ್ತದೆ, ಮತ್ತೆ ರೈತರಿಗೆ ಬೀಜ ಗೊಬ್ಬರಕ್ಕೂ ಕೂಡ ದುಡ್ಡನ್ನು ಕೊಡುವಂಥ ವ್ಯವಸ್ಥೆ ನಾವೇನು ಮಾಡಿದ್ವಿ, ಮತ್ತೆ ಅದು ಪುನಃ ಸ್ಥಾಪನೆ ಆಗುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಪರಮ ಪೂಜ್ಯರೆಲ್ಲ ಇದ್ದಾರೆ. ಅವರ ಆಶೀರ್ವಾದದಿಂದ ಇವತ್ತು ನಿಮ್ಮ ದೇವಸ್ಥಾನಗಳ ಮೂರ್ತಿ ಸ್ಥಾಪನೆ, ಲೋಕಾರ್ಪಣೆ ಎಲ್ಲವೂ ಕೂಡ ಭಾಳ ಚೆನ್ನಾಗಿ ಆಗ್ತದೆ. ಆ ದೇವರ ಆಶೀರ್ವಾದ ನಿಮಗೆಲ್ಲ ಇರಲಿ. ಭಾಳಷ್ಟು ಮದುವೆ ಸೀಸನ್ದಾಗ ಇಟ್ಕೊಂಡ್ಬಿಟ್ರಿಪ್ಪ, ಸಿಕ್ಕಾಪಟ್ಟಿ ಮದುವೆ ಅದಾವ. ನಾವು ಮದುಮಕ್ಕಳು ಇಲ್ಲ ನಿಂದಿರೋದಿಲ್ಲ. ಅದಕ್ಕೆ ದೇವ್ರು ಕ್ಷಮ ಮಾಡಿರಿ. ಮತ್ತೊಂದು ದಿವಸ ಬಂದಾಗ ಸುದ್ದಿಗೆ ಮಾತಾಡ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನಾನು ಮಾತನ್ನು ಕಾರ್ಯಕ್ರಮಕ್ಕೆ